ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಫೌಂಡೇಶನ್ ಹಾಗೂ ಸನ್ರೈಸ್ ಫೌಂಡೇಶನ್ ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ರಾಜ್ಯಾಧ್ಯಕ್ಷರಾದ ಎಂ. ಮುನಿನಾರಾಯಣರವರ ನೇತೃತ್ವದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ದೊಡ್ಡ ತೋಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಮ್ಮದೇವನಹಳ್ಳಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸಿ ಪುಸ್ತಕ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥಾಪಕರಾದ ಎಂ. ಮುನಿನಾರಾಯಣ್, ಗೌರವ ಅಧ್ಯಕ್ಷರಾದ ಗುರು ಚೌಹಾಣ್, ಜಿಲ್ಲಾಧ್ಯಕ್ಷರಾದ ಆನಂದ್, ದೇವರಾಜ್, ಪಾಂಡಿಯನ್, ಮಹಿಳಾ ಕಾರ್ಯಕರ್ತರಾದ ರೇಣುಕಾ ಕಾಂಬ್ಳೆ, ಪಂಚಾಯಿತಿ ಮಾಜಿ ಸದಸ್ಯರಾದ ಉಷಾ ರಮೇಶ್, ವರದರಾಜ್, ನಾಗರಾಜ್, ಜೋಸೆಫ್ ರವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಸಮಾಜದಲ್ಲಿ ಬಡ ಮಕ್ಕಳಿಗೆ ಶಿಕ್ಷಣವೇ ಪ್ರಬಲ ಅಸ್ತ್ರ. ವಿದ್ಯಾರ್ಥಿಗಳಿಗೆ ಓದಲು ಸುಸಜ್ಜಿತ ಕಟ್ಟಡ, ಉತ್ತಮ ಶಿಕ್ಷಣ, ಶಿಕ್ಷಕರ ವರ್ಗ ಅತ್ಯವಶ್ಯಕ. ಈ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಆಡಳಿತ ಮಂಡಳಿ ಈ ಭಾಗದಲ್ಲಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕೆಂದು ಅಧ್ಯಕ್ಷ ಮುನಿನಾರಾಯಣರವರು ಮನವಿ ಮಾಡಿದರು. ಸನ್ರೈಸ್ ಫೌಂಡೇಶನ್ ಮತ್ತು ಅಂಬೇಡ್ಕರ್ ಪ್ರತಿಷ್ಠಾನ ವತಿಯಿಂದ ಈ ಸಾರಿ 35 ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ನೋಟ್ಬುಕ್ ಕೊಡುವಂಥ ಕಾರ್ಯಕ್ರಮ, ಜೊತೆಯಲ್ಲಿ ಸ್ಥಳೀಯವಾಗಿರುವಂಥ ಸರ್ಕಾರಿ ಶಾಲೆಗಳ ವ್ಯವಸ್ಥೆಯ ಬಗ್ಗೆ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸರ್ಕಾರ ಗಮನಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಹಂತವಾಗಿ ಪ್ರತಿ ಶಾಲೆಗೆ ನಮ್ಮ ಅಂಬೇಡ್ಕರ್ ಪ್ರತಿಷ್ಠಾನದ ಪದಾಧಿಕಾರಿಗಳು ಹಾಗೂ ನಾವು ಸತತವಾಗಿ 2 ತಿಂಗಳಿಂದ ನಾವು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದು ನಿಜವಾಗ್ಲೂ ಒಂದು ಸಂತೋಷದ ಕಾರ್ಯಕ್ರಮ. ನಮಗೆ ನಾವು ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ, ಸರ್ಕಾರಿ ಶಾಲೆಗೆ, ತಂದೆ ತಾಯಿ ಆದಂಥವ್ರು. ನಮ್ಮೂರಿನ ಶಾಲೆ ಯಾವ ರೀತಿ ವ್ಯವಸ್ಥೆಯಲ್ಲಿ ಇದೆ ಅನ್ನೋದು ನಾವು ತಿಳ್ಕೊಳೋದಿಲ್ಲ. ಜೊತೆಗೆ ಖಾಸಗಿ ಶಾಲೆಗಳು ಹಾವಳಿ ಜಾಸ್ತಿ ಆಗ್ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ತದೆ. ಆದರೆ ಸರ್ಕಾರಕ್ಕೆ ನಾವೊಂದು ಮನವಿ ಮಾಡ್ಕೊತೀವಿ. ಬೆಂಗಳೂರಿನ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರೋಂಥ ಹೊಮ್ಮದೇವನಹಳ್ಳಿ ಸರ್ಕಾರಿ ಶಾಲೆ ಅಂತ ನಾವು ಬಂದ್ವಿ. ಇಲ್ಲಿ ಈ ಶಾಲೆ ಶಿಥಿಲೀಕರಣ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸುಮಾರು 10 ವರ್ಷಗಳಿಂದ ಅಂಬೇಡ್ಕರ್ ಭವನದಲ್ಲೇ ಶಾಲೆ ನಡೆಸ್ತಾ ಇದ್ದಾರೆ. ಸುಮಾರು 65 ಮಕ್ಕಳು 1ನೇ ತರಗತಿಯಿಂದ 5ನೇ ತರಗತಿ ಗಂಟ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಒಂದೇ ಕೊಠಡಿ, ಕೇವಲ 2 ಟೀಚರ್ ಮಾತ್ರ ಇದ್ದಾರೆ. ಇಲ್ಲಿ ಬೆಂಗಳೂರಿನ ಹತ್ತಿರ ಇರೋಂಥ ಶಾಲೆ ವ್ಯವಸ್ಥೆನೇ ಈ ರೀತಿ ಇದ್ದರೆ ಎಲ್ಲೋ ಉತ್ತರ ಕರ್ನಾಟಕದಲ್ಲಿ ಗುಲ್ಬರ್ಗ, ರಾಯಚೂರು, ಬಿಡದಿ ಅಂತ ಬೀದರ್ ಅಂತ ಹಳ್ಳಿಗಳಲ್ಲಿರುವಂಥ ಶಾಲೆಗಳ ವ್ಯವಸ್ಥೆ ನೋಡ್ತಾ ಇದ್ದರೆ ಖಂಡಿತವಾಗಿ ಶೋಚನೀಯವಾಗಿದೆ. ಆದ್ದರಿಂದ ಸರ್ಕಾರ ಎಚ್ಚೆತ್ಕೊಬೇಕು. ಸ್ಥಳೀಯವಾಗಿ ಯಾರು ಚುನಾವಣಾ ಪ್ರತಿನಿಧಿಗಳಿರ್ತಾರೆ ಅವರ ಕಿವಿ ಹಿಂಡಬೇಕು. ಇದೇ ಹೊಂಬೇನಹಳ್ಳಿ ಸರ್ವೆ ನಂಬರು 57ರಲ್ಲಿ 4 ಎಕರೆ ಚಿಲ್ಲರೆ ಸರ್ಕಾರಿ ಶಾಲೆಗೆ ಗ್ರ್ಯಾಂಟ್ ಆಗಿದೆ, ಮಂಜೂರಾಗಿದೆ ಅಂತ ಹೇಳ್ತಾರೆ. 8 ವರ್ಷ 10 ವರ್ಷ ಆದರೂ ಸಹ ಸ್ಥಳೀಯವಾಗಿರೋಂಥ ಚುನಾವಣಾ ಪ್ರತಿನಿಧಿಗಳು ಇತ್ತ ಗಮನ ಹರಿಸಿಲ್ಲ. ದಯವಿಟ್ಟು ಚುನಾವಣಾ ಪ್ರತಿನಿಧಿಗಳು ಯಾರೇ ಇರ್ಬೋದು, MLA ಆಗಿರ್ಬೋದು, MP ಆಗಿರ್ಬೋದು, ಇಂಥ ವ್ಯವಸ್ಥಿತವಾದಂಥ ಸ್ಥಳಗಳಲ್ಲಿರುವಂಥ ಶಾಲೆಗಳನ್ನ ಅಭಿವೃದ್ಧಿಪಡಿಸಿದ್ದೇ ಆದರೆ ಏನು ಇವತ್ತಿನ ದಿವಸ ಈ ಭಾಗದಲ್ಲಿ ಸುಮಾರು 10,000 ಮನೆಗಳಿದ್ದಾವೆ. 10,000 ಮನೆಗಳಲ್ಲಿ ಬೇರೆ 100 ಜನ ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ತಾರೆ ಅಂದರೆ ಈ ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ಕೂಡಲೇ 4 ಎಕರೆ 57 ಸರ್ವೆ ನಂಬರಲ್ಲಿ ಆಗಿರೋಂಥ 4 ಎಕರೆ ಜಮೀನಲ್ಲಿ ಇನ್ನೂ 1 ವರ್ಷದಲ್ಲಿ ಸ್ಥಳೀಯ ಶಾಸಕರು ಶಾಲೆಯನ್ನು ಕಟ್ಸೋಕ್ಕೆ ಪ್ರಯತ್ನ ಮಾಡಿಲ್ಲ ಅಂತ ಹೇಳಿದ್ರೆ ಅಂಬೇಡ್ಕರ್ ಪ್ರತಿಷ್ಠಾನ ಮತ್ತು ಸ್ಥಳೀಯವಾಗಿರೋಂತಹ ಸಂಘ ಸಂಸ್ಥೆಗಳೆಲ್ಲ ಜತೆಗೂಡಿಸ್ಕೊಂಡು ಹೊಂಬೇನಹಳ್ಳಿ ಸರ್ಕಾರಿ ಶಾಲೆಯಿಂದ ಬೆಂಗಳೂರು ಜಿಲ್ಲಾ ಪಂಚಾಯಿತಿವರೆಗೆ ಅರಬೆತ್ತಲೆ ಮೆರವಣಿಗೆ ಮಾಡಿ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸನ ನಾವು ಮಾಡಬೇಕಾಗುತ್ತೆ. ದಯವಿಟ್ಟು ಸಂಬಂಧಪಟ್ಟವರು ಇದಕ್ಕೆ ಅವಕಾಶ ಕಲ್ಪಿಸಬಾರ್ದು. ನಿಮ್ಮ ಮೇಲೆ ಜನ ನಿರೀಕ್ಷೆ ಮಾಡಿ ಮತ ನೀಡಿರ್ತಾರೆ. ಅದನ್ನು ನೀವು ಈ ಮತನ ದೇವರು ಕೊಟ್ಟಂಥ ಆಶೀರ್ವಾದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಆಶೀರ್ವಾದ ಅಂತ ತಿಳ್ಕೊಂಡು ನೀವು ಈ ಕೆಲಸನ ಕೂಡಲೇ ಜರೂರಾಗಿ ಮಾಡಬೇಕು. ನಿಮ್ಮದು ಏನೇ ಕೆಲಸ ಇದ್ದರೂ ಸಹ ಬದಿಗೊತ್ತಿ
ಒಂಬೇನಹಳ್ಳಿಯಲ್ಲಿ ಆಗಿರುವಂಥ ಸರ್ಕಾರಿ ಶಾಲೆಯ ಅವ್ಯವಸ್ಥೆನ ಸರಿಪಡಿಸಿಲ್ಲ ಅಂತೇಳಿದರೆ ಅದ್ರ ಬಗ್ಗೆ ಸಂಘ ಸಂಸ್ಥೆಗಳ ಕಿವಿ ಹಿಂಡಿ ನಾವು ಹೋರಾಟ ರೂಪಿಸ್ಬೇಕಾಗೈತೆ. ಅದಕ್ಕೆ ಅವಕಾಶ ಕಲ್ಪಿಸಬಾರ್ದು ಅಂತ ಹೇಳ್ತೀವಿ. ಜೊತೆಗೆ ನಮ್ಮ ಸಂಘದಲ್ಲಿರುವಂಥ ಸದಸ್ಯರಿಗೆ ನಾವು ಹೇಳ್ತಾ ಇದ್ದೀವಿ, ನಿಮ್ಮ ಊರಿನಲ್ಲಿ ಏನಾದರೂ ಮಾಡಿ, ನಿಮ್ಮ ಊರಿನಲ್ಲಿ ಏನಾದರೂ ಮಾಡಿ, ಏನು ಮಾಡಬೇಕು ಅಂದಿಗೆ ಸರ್ಕಾರಿ ಶಾಲೆಗೆ ಗಮನ ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ಕಾರ್ಯಕರ್ತರು ಸಹ ಅವರವರ ವ್ಯಾಪ್ತಿಯಲ್ಲಿ ಸರ್ಕಾರಿ ಶಾಲೆಗಳ ಭೇಟಿ ಕೊಟ್ಟು ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಬಗ್ಗೆ ಕೂಲಂಕುಷವಾಗಿ ವರದಿ ನಮಗೆ ಸಲ್ಲಿಸಿ ಆ ವರದಿ ಆಧಾರದ ಮೇಲೆ ನಾವು ಸಹ ಭೇಟಿ ಕೊಟ್ಟು ಈ ರೀತಿ ಆಗಂಥ ಅವ್ಯವಸ್ಥೆನ ಸರ್ಕಾರದ ಮಟ್ಟಕ್ಕೆ ಮುಟ್ಟಿಸೋದೇ ನಮಗೆ ಸಂಘ ಸಂಸ್ಥೆಗಳ ಜವಾಬ್ದಾರಿ ಅಂತ ನಾನು ಅಂದ್ಕೊಂಡು ಇವತ್ತು ದಿವಸ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾದಂತಹ ಗುರು ಚವಣ್ಣವ್ರು ಬಂದವರೆ, ಜಿಲ್ಲಾಧ್ಯಕ್ಷರಂತ ಆನಂದ್ ಅವ್ರು ಬಂದಿದ್ದಾರೆ, ಮತ್ತು ನಮ್ಮ ದೇವರಾಜ್ ಅವ್ರು ಬಂದಿದ್ದಾರೆ, ಪಾಂಡ್ಯನ್ ಬಂದಿದ್ದಾರೆ, ಮತ್ತು ಮಹಿಳಾ ಕಾರ್ಯಕರ್ತರಾದಂತಹ ರೇಣು ಕಾಂಬ್ಳೆ ಅವರು ಬಂದಿದ್ದಾರೆ, ಹಾಗೂ ಈ ಸ್ಥಳೀಯ ಪಂಚಾಯಿತಿ ಮಾಜಿ ಸದಸ್ಯರುಗಳಾದಂಥ ಉಷಾ ರಮೇಶ್ ಅವರು ಬಂದಿದ್ದಾರೆ, ಹಾಗೂ ವರದಣ್ಣವ್ರು ಬಂದಿದ್ದಾರೆ, ಹಾಗೂ ಸ್ಥಳೀಯವಾಗಿರುವಂಥ ನಾಗರಾಜ್ ಅವರು ಬಂದಿದ್ದಾರೆ. ಇದೆಲ್ಲ ಕಾರ್ಯಕ್ರಮಕ್ಕೆ ಕಾರಣಕರ್ತರಾದಂತಹ ಜೋಸಫ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದನ ಹೇಳ್ತೀವಿ. ಇಂಥ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಂಘ ಸಂಸ್ಥೆಗಳು ತೊಡಗಿಸ್ಕೊಬೇಕು. ಇಡೀ ರಾಜ್ಯದಲ್ಲಿ ಸುಮಾರು 5,000 6,000 ಸಂಘ ಸಂಸ್ಥೆಗಳಿದ್ದಾವೆ. ಪ್ರತಿಯೊಂದು ಸಂಘ ಸಂಸ್ಥೆಯೂ ಸಹ ಒಂದೊಂದು ಶಾಲೆನ ದತ್ತಕ್ಕೆ ತಗೊಂಡು ನೀವು ಅಭಿವೃದ್ಧಿ ಪಡಿಸಿದೆ ಆದರೆ ಖಾಸಗಿ ಶಾಲೆಗಳಿಗಿನ ಯಾವುದೇ ರೀತಿ ಕಡಿಮೆ ಇಲ್ದಂಗೆ ನಾವು ಸರ್ಕಾರಿ ಶಾಲೆನ ಮಾಡ್ಬೋದು ಅಂತೇಳಿ ನಾವು ಇವತ್ತು ದಿವಸ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್.